Hey guys, welcome back to Sinchana Raj YouTube channel. New video. ಸೊ ಇವತ್ತು ನಾವು ಮನೇಲಿ ಮೀನು ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತೀವಿ. ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ. ಹೇಳು ಏನೇನು ಹೇಳೋಣ. ಅಲ್ಲಿ ಮೀನು ಸಾರು ಮಾಡಿ ಇವತ್ತು ಹೇಳ್ಕೊಡ್ತೀವಿ, ಬರ್ರಿ. ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ. ಮೀನು ಸಾರು ಮಾಡ್ತೀನಿ ನನ್ನ ಇದ್ರಾಗೆ ಸ್ಟೈಲಲ್ಲಿ. ಹೇಳು ಏನೇನು ಹಾಕಿದ್ಯಾ? ಬೆಳ್ಳಿರಿಗೆ, ಮೆಣಸು, ಮೆಂತ್ಯವು ಹೇಳು. ಹೇಳ್ತೇನೆ ನಾನು. ಕಾಯಿ ಎಷ್ಟೆಷ್ಟು ಹಾಕೊಂಡಿದ್ಯಾ ಅಂತ ತೋರಿಸು. ಕಾಯಿ ಇದೆಷ್ಟು? ಇವು 4 ಕೆಡ್ಡೆ ಈರುಳ್ಳಿ, 4 ಕೆಡ್ಡೆ ಬೆಳ್ಳುಳ್ಳಿ, ಒಂಚೂರು ಹಸಿ ಶುಂಠಿ, ಒಂದು ಟಮಾಟ, ಖಾರ ಪುಡಿ, ಸಾಂಬಾರು ಪುಡಿ, ಕಾಯಿ ನೋಡು. ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಮೆಂತೆ, ಆಮೇಲೆ ಇದೇನಮ್ಮ ಲವಂಗ, ಆಮೇಲೆ ಇಷ್ಟೇ ಸಾಕಲ್ವಾ? ಅಕ್ಕಿ ಕೊಡ್ತೀನಿ. ಹಾಕ್ತಾಗಿ ಏನದು? ಅಕ್ಕಿನೂ ಜೀರಿಗೆ ಜೀರಿಗೆ ಹುರಿತೇನೆ. ಸ್ವಲ್ಪ ಜೀರಿಗೆ, ಕರಿಬೇವು, ಈಗ ಹೇಳಿದ್ನಲ್ಲ, ಜೀರಿಗೆ, ಸಾಸಿವೆ, ಕರಿಬೇವು, ಮೆಂತ್ಯ, ಸಾಸಿವೆ, ಇಲ್ಲಿ ಹುಣಸೆಹಣ್ಣ ಹಾಕಿದ್ದಾರೆ ನೋಡಿ. ಎಷ್ಟಿದಾವ ಇದು? ಹಾ, ಒಂದಿಡಿ ಹುಣಸೆ ಹಣ್ಣು, ಒಂದು ಅಕ್ಕಿ ತೊಳೆದಾಕ್ತೇನೆ. ಜೀರಿಗೆ ಒಂದಿಷ್ಟು ಅಕ್ಕಿ ಹಾಕ್ಕೊಂಡೆಲ್ಲವ ರುಬ್ಬೋದು. ಇದು ಸಾಕು. ಎಣ್ಣೆ ಬಿಟ್ಟು ಸಾಕಾ? ಅಷ್ಟೇ ಸಾಕಾ? ಮೀನು ಈಗ ನೆನೀತಿ ಜಾಸ್ತಿ. ಗೈಸ್, ಇಲ್ಲಿ ಒಳಗಡೆ ಏನಲ್ಲ, ಯಾವ್ದು ಇಲ್ಲಿ ಒಲೆ ಕಚ್ಚಿದ್ದಾರೆ. ಒಲೆ ಕಚ್ಚಿ ಇಲ್ಲಿ ಒಳಗಡೆ ಮಾಡ್ತಿದ್ದಾರೆ ಅಡುಗೆನ. ಯಾಕೆಂದ್ರೆ ನಾವು ಒಳಗಡೆ ತಗೊಂಡೋಗಲ್ಲ, ಸೊ ಅದಕ್ಕೆ ಇಲ್ಲೇ ಮಾಡ್ತಿದ್ದಾರೆ. ರೂಮಲ್ಲಿ ಮಾಡ್ತಿದ್ವಿ, ಬತ್ಲ ಮನೇಲಿ ಮಾಡ್ತಾ ಇದೀವಿ ಅಂತ ಅಷ್ಟೇ. ನಾವು ಇದಕ್ಕೆ ಯಾವುದಕ್ಕೆ ಮೀನಿಗೆ ಉಪ್ಪು ಹಾಕ್ಬಿಟ್ಟು ಕಲಸಿಟ್ಟಿರ್ತೀವಿ, ಯಾಕೆಂದ್ರೆ ಅದು ಮ್ಯಾರಿನೇಟ್ ಆಗಲಿ ಉಪ್ಪೆಲ್ಲ ಅದಕ್ಕೆ ಅಂತ. ಈರುಳ್ಳಿ ಹಾಕಿದ್ದಾರೆ. ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದಾರೆ. ನೆಕ್ಸ್ಟು ಇದು ಎಲ್ಲ ಮಿಕ್ಸ್ ಒಂದಕ್ಕೆ ಖಾರನ ರುಬ್ಬಿಟ್ಟಿದ್ದಾರೆ, ಮಸಾಲ ಎಲ್ಲ ರುಬ್ಬಿ. ಈಗ ನೆಕ್ಸ್ಟು ಇದಕ್ಕೆ ಹಾಕ್ಬಿಟ್ಟು ಜಸ್ಟ್ ಒಗ್ಗರಣೆ ಹಾಕಿ ಆಮೇಲೆ ಇದನ್ನ ರುಬ್ಬಿ ಸ್ವಲ್ಪ ಕುದಿಯಕ್ಕಿಟ್ಟು ಆಮೇಲೆ ಮೀನು ಹಾಕ್ಬೇಕು. ಅದನ್ನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಏನ್ ಮಾಡ್ಬೇಕವ, ಬಾಯ್ಲ್ ಮಾಡ್ಬೇಕು, ಗೂರಾಡಿ ಮಳ್ಳಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಮಾಡಿದ್ಮೇಲೆ ಮೀನು ಹಾಕಬೇಕು. ಚೆನ್ನಾಗಿ ಮಾಡಿದ್ಮೇಲೆ ಮೀನು ಹಾಕಿ ಜಾಸ್ತಿ ಬೇಯಿಸ್ಬಾರ್ದು ಮೀನ, ಯಾಕಂದ್ರೆ ಅದು ಫುಲ್ಲು ಏನಾಗುತ್ತೆ, ಮೆತ್ತಗಾಗಿ ಹೋಗ್ಬಿಡುತ್ತೆ. ಕಲ್ಸ್ಕೊಳತ್ತೆ. ಮೀನು ಹಾಕ್ತಿದ್ದೀನಿ. ಕುದೀತೀಗ ಸಾರು. ಮೀನು ಹಾಕ್ಬೇಕದಕ್ಕೆ. ಫುಲ್ಲು ಮಳ್ಳದ್ಮೇಲೆ ಈ ಥರ ಮಳ್ಳಿದ್ಮೇಲೆ ಹಾಕೋದು, ಹಾಕ್ಬಿಟ್ಟು ಇಳುವುದು ಅಷ್ಟೇ. ಒಂದು ರೌಂಡ್ ಈ ಥರ ತಿರುಗಿಸ್ಕೊಂಡು, ಜಾಸ್ತಿ ತಿರುಗಿಸ್ಬಾರ್ದು, ಯಾಕೆಂದರೆ ಅದು ಕಲ್ಸ್ಕೊಂಡು ಹೋದಂಗಾಗುತ್ತೆ, ಆಮೇಲೆ ಫುಲ್ಲು ಇದಾಗುತ್ತೆ. ಈ ಥರ ಮಾಡಿ ಕ್ಲೋಸ್ ಮಾಡಿ ಸ್ವಲ್ಪ ಒಂದು 5 ಮಿನಿಟ್ಸು ಅದು ಕುದಿಯೋಕೆ ಬಿಟ್ಟು ಆಮೇಲೆ ತೆಗಿಬೇಕು.
ನಾನು ಮಾಡೋದು ಈ ಥರ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಹಂಗೆ ನೀವು ಯಾವ ಥರ ಮಾಡ್ತೀರಾ, ನಿಮ್ಮ ಸೈಡ್ ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ಟೇಸ್ಟ್ ಹೆಂಗಿತ್ತು ಅಂತ ಇದು ಫುಲ್ಲು ಇದಾದಮೇಲೆ ಹೇಳ್ತಾರೆ ಅಮ್ಮಯ್ಯಮ್ಮವರು. ಓಕೆನಾ? ಹಾಂ, ಓಕೆ. ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕಿದ್ದು ಹೇಳಲಿಲ್ಲ, ಉಪ್ಪು ಹಾಕಿದ್ದೀವಿ. ಅದನ್ನ ಮರ್ತಿದ್ವಿ, ಅದು ಕ್ಲಿಪ್ನ ಆ್ಯಡ್ ಮಾಡಲಿಲ್ಲ, ಉಪ್ಪು ಹಾಕಿದ್ದ. ಸೊ ಉಪ್ಪು ಹಾಕಿದ್ದೀವಿ, ಆಮೇಲೆ ಕಮೆಂಟ್ ಹಾಕ್ಬೇಡಿ ಉಪ್ಪು ಹಾಕಿಲ್ಲ ಅಂತ. ಆರಕ್ಕೆ ಬಾಯ್ ತಂದು ನೀನು ಮಾಡಿದ್ದು ನೀನು ತಿಂದು ಹೇಳು ಹೆಂಗೈತೆ ಅಂತ. ಉಪ್ಪು ಜಾಸ್ತಿ ಆಗೋದೇನಂತ ತೊಳೆದಕ್ಕೆ ಸರಿ ಆಯ್ತು. ಚೆನ್ನಾಯ್ತು ಶ್ರೇಷ್ಠ.